ನಮಸ್ಕಾರ. ಭಾರತದಲ್ಲಿ ಹೂಡಿಕೆ ಮಾಡೋದು ಅಂದ್ರೆ ಅದೊಂದು ದೊಡ್ಡ ಸಾಗರಕ್ಕೆ ಇಳ್ದ ಹಾಗೆ ಅಲ್ವಾ? ಇದ್ರಲ್ಲಿ ಸೇಫ್ ಆಗಿ ಈಜೋಕೆ ದಡಗಳೂ ಇವೆ, ಜೊತೆಗೆ ರಿಸ್ಕ್ ತಗೊಂಡು ಆಳಕ್ಕಿಳಿದು ನೋಡುವಂತ ಜಾಗಗಳೂ ಇವೆ. ಹಾಗಾದ್ರೆ ನಮ್ಮ ಹಣಕಾಸಿನ ಗುರಿಗಳಿಗೆ ತಕ್ಕ ಹಾಗೆ ಈ ಪಯಣವನ್ನ ಹೇಗೆ ಪ್ಲಾನ್ ಮಾಡೋದು? ಬನ್ನಿ, ಇದನ್ನ ಈ ವಿಶ್ಲೇಷಣೆಯಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹೂಡಿಕೆ ಶುರು ಮಾಡಬೇಕು ಅಂದ ತಕ್ಷಣ ತಲೆಯಲ್ಲಿ ಏನೆಲ್ಲ ಬರುತ್ತೆ ನೋಡಿ. ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್, ಎಫ್ಡಿ, ಹಬ್ಬ, ಎಷ್ಟೊಂದು ಆರಿಕೆಗಳು. ಎಲ್ಲಿಂದ ಶುರು ಮಾಡೋದು ಅಂತ ಕನ್ಫ್ಯೂಷನ್ ಆಗೋದು ತುಂಬಾನೇ ಸಹಜ. ಚಿಂತೆ ಬೇಡ, ಬನ್ನಿ ಈ ದಾರಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಹೂಡಿಕೆಯ ಏಣಿಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಈ ಏಣಿಯ ಪ್ರತಿಯೊಂದು ಮೆಟ್ಲು ಒಂದೊಂದು ತರಹದ ರಿಸ್ಕ್ ಮತ್ತೆ ರಿಟರ್ನ್ಸ್ ಅನ್ನ ತೋರಿಸುತ್ತೆ. ನಮ್ಮ ಪಯಣ ಶುರುವಾಗುವುದೇ ಮೊದಲನೇ ಮೆಟ್ಲಿನಿಂದ. ಅದೇ ನಮ್ಮ ಭದ್ರವಾದ ಆರ್ಥಿಕ ಅಡಿಪಾಯ. ಇದರ ಒಂದೇ ಒಂದು ಮುಖ್ಯ ಉದ್ದೇಶ ನಾವು ಕಷ್ಟಪಟ್ಟು ದುಡಿದ ಹಣವನ್ನ ಸೇಫಾಗಿ ಇಡೋದು. ಹಾಗಾದ್ರೆ ಈ ಅಡಿಪಾಯ ಅಂದ್ರೆ ಏನು? ಅದೇ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಅಂದ್ರೆ ಸಾಮಾನ್ಯವಾಗಿ 3 ತಿಂಗಳಿಂದ ಹಿಡಿದು 3 ವರ್ಷದವರೆಗಿನ ಹೂಡಿಕೆಗಳು. ಇಲ್ಲಿ ನಮ್ಮ ಫಸ್ಟ್ ಪ್ರಯಾರಿಟಿ ನಮ್ಮ ಅಸಲು ಹಣವನ್ನ ಕಾಪಾಡ್ಕೊಳ್ಳೋದು. ಹಾಗಂತ ಇಲ್ಲಿಂದ ಏನೂ ರಿಟರ್ನ್ಸ್ ಬರಲ್ಲ ಅಂತಲ್ಲ, ಖಂಡಿತ ಬರುತ್ತೆ. ನಮ್ಮ ದುಡ್ಡನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸದೇ ಇದ್ರೂ ಸುಮ್ನೆ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಡೋದಕ್ಕಿಂತ ಇದು ಖಂಡಿತವಾಗಿಯೂ ಬೆಟರ್ ರಿಟರ್ನ್ಸ್ ಕೊಡುತ್ತೆ. ಓಕೆ, ಇಲ್ಲಿ ನೋಡಿ ಕೆಲವು ಪಾಪ್ಯುಲರ್ ಆಯ್ಕೆಗಳು ಇಲ್ಲಿವೆ. ಇಲ್ಲಿ ಲಿಕ್ವಿಡಿಟಿ ಅನ್ನೋ ಒಂದು ಪದ ಇದೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಏನಿದು ಲಿಕ್ವಿಡಿಟಿ ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ನಮಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂದಾಗ ನಮ್ಮ ಹೂಡಿಕೆಯನ್ನ ಎಷ್ಟು ಬೇಗ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದೇ ಲಿಕ್ವಿಡಿಟಿ. ಉದಾಹರಣೆಗೆ ಸೇವಿಂಗ್ಸ್ ಅಕೌಂಟ್ ಲಿಕ್ವಿಡಿಟಿ ಸಖತ್ ಜಾಸ್ತಿ, ಯಾವಾಗ ಬೇಕಾದ್ರೂ ಎಟಿಎಂನಿಂದ ಹಣ ತೆಗಿಬೋದು ಅಲ್ವಾ? ಅದೇ ಎಫ್ಡಿ ಒಳ್ಳೆ ಬಡ್ಡಿ ಕೊಡುತ್ತೆ ನಿಜ, ಆದ್ರೆ ಟೈಮ್ಗಿಂತ ಮುಂಚೆ ಹಣ ತೆಗೆದ್ರೆ ಪೆನಾಲ್ಟಿ ಬೀಳುತ್ತೆ. ಅದಕ್ಕೆ ಅದರ ಲಿಕ್ವಿಡಿಟಿ ಸ್ವಲ್ಪ ಕಮ್ಮಿ. ಹೀಗೆ ಪ್ರತಿಯೊಂದರ ಪ್ಲಸ್ ಮೈನಸ್ ನೋಡಿ ಡಿಸೈಡ್ ಮಾಡ್ಬೇಕು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಅಡಿಪಾಯದ ಹೂಡಿಕೆಗಳ ಸ್ಪೆಷಾಲಿಟಿ ಏನು? ಮೊದಲನೇದಾಗಿ ನಮ್ಮ ಅಸಲು ಹಣಕ್ಕೆ ಸೇಫ್ಟಿ. ಎರಡನೇದು ಎಮರ್ಜೆನ್ಸಿ ಟೈಮಲ್ಲಿ ದುಡ್ಡು ಕೈಗೆ ಸಿಗುತ್ತೆ. ಮೂರನೇದು ಹೆಚ್ಚು ಕಡಿಮೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ನಮ್ಗೆ ಮೊದಲೇ ಗೊತ್ತಿರುತ್ತೆ, ಅಂದ್ರೆ ಪ್ರೆಡಿಕ್ಟಬಲ್ ರಿಟರ್ನ್ಸ್. ಮತ್ತು ಕೊನೆಯದಾಗಿ ನಮ್ಮ ಶಾರ್ಟ್ ಟರ್ಮ್ ಗೋಲ್ಗಳಿಗೆ ತಕ್ಕ ಹಾಗೆ ಟೈಮ್ ಪೀರಿಯಡ್ ಆಯ್ಕೆ ಮಾಡ್ಕೊಳ್ಳೋ ಫ್ರೀಡಮ್. ಸರಿ, ನಮ್ಮ ಹೂಡಿಕೆಯ ಏಣಿಯ ಮೊದಲ ಸೇಫೆಸ್ಟ್ ಮೆಟ್ಟಿಲನ್ನ ಹತ್ತಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಮಧ್ಯದ ಮೆಟ್ಟಿಲಿಗೆ ಹೋಗೋಣ. ಇದು ಸೇಫ್ಟಿ ಮತ್ತು ಗ್ರೋತ್ ಎರಡನ್ನೂ ಬ್ಯಾಲೆನ್ಸ್ ಮಾಡುವ ದಾರಿ. ಇಲ್ಲಿ ನಾವು ಇಂಡೆಕ್ಸ್ ಫಂಡ್ಸ್ನಂಥ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಮಾತಾಡೋಣ. ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಏನಿದು? ಇದು ಒಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್. ಪ್ಯಾಸಿವ್ ಅಂದ್ರೆ ಇದರಲ್ಲಿ ಒಬ್ಬ ಫಂಡ್ ಮ್ಯಾನೇಜರ್ ಕೂತು ಯಾವ ಸ್ಟಾಕ್ ತಗೋಬೇಕು, ಯಾವುದು ಮಾರ್ಬೇಕು ಅಂತ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಬದಲಿಗೆ ಇದು ನಿಫ್ಟಿ ನೆಕ್ಸ್ಟ್ 15 ಇಂಡೆಕ್ಸ್ ಏನಿದೆಯೋ ಅದನ್ನೇ ಸುಮ್ಮನೆ ಕಾಪಿ ಮಾಡುತ್ತೆ. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಹೀಗೆ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡದೇ ಇರೋದ್ರಿಂದ ಇದರ ಫೀಸ್ ಅಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾನೇ ಕಮ್ಮಿ ಇರುತ್ತೆ. ಲಾಂಗ್ ಟರ್ಮ್ನಲ್ಲಿ ಈ ಚಿಕ್ಕ ಉಳಿತಾಯ ಕೂಡ ನಮ್ಮ ರಿಟರ್ನ್ಸ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ, ಗೊತ್ತಾ? ಈ ಕಂಪ್ಯಾರಿಸನ್ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿಫ್ಟಿ 50 ಅಂದ್ರೆ ದೇಶದ ಟಾಪ್ 50 ಅತೀ ದೊಡ್ಡ ಎಸ್ಟಾಬ್ಲಿಷ್ಡ್ ಕಂಪನಿಗಳು. ಆದ್ರೆ ನಿಫ್ಟಿ ನೆಕ್ಸ್ಟ್ 50 ಅಂದ್ರೆ ಮಾರ್ಕೆಟ್ ಸೈಜ್ನಲ್ಲಿ 51ರಿಂದ 100ನೇ ರ್ಯಾಂಕ್ನಲ್ಲಿರೋ ಕಂಪನಿಗಳು. ಇವು ಇನ್ನೂ ಬೆಳೀತಾ ಇರೋ ಕಂಪನಿಗಳು. ಅದಕ್ಕೆ ನಿಫ್ಟಿ 50ಗೆ ಹೋಲಿಸಿದ್ರೆ ಇವುಗಳಲ್ಲಿ ವೊಲಾಟಿಲಿಟಿ ಅಂದ್ರೆ ಏರಿಳಿತ ಸ್ವಲ್ಪ ಜಾಸ್ತಿ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಇವೇ ಕಂಪನಿಗಳು ನಾಳೆ ನಿಫ್ಟಿ 50 ಲಿಸ್ಟ್ಗೆ ಸೇರ್ಬಹುದು. ಅಂದ್ರೆ ಮಾರ್ಕೆಟ್ನ ನೆಕ್ಸ್ಟ್ ಲೀಡರ್ಸ್ ಆಗೋ ಪೊಟೆನ್ಷಿಯಲ್ ಇವುಗಳಿಗಿದೆ. ಅದಕ್ಕಾಗಿಯೇ ಇಲ್ಲಿ ಗ್ರೋತ್ ಚಾನ್ಸಸ್ ಕೂಡ ಜಾಸ್ತಿ. ಹಾಗಾದ್ರೆ ಯಾಕೆ ನಾವು ನಿಫ್ಟಿ ನೆಕ್ಸ್ಟ್ 50 ಬಗ್ಗೆ ಯೋಚನೆ ಮಾಡಬೇಕು? ಮೊದಲನೇ ಕಾರಣ ಗ್ರೋತ್ ಪೊಟೆನ್ಷಿಯಲ್, ನಾಳಿನ ಮಾರ್ಕೆಟ್ ಲೀಡರ್ಸ್ ಆಗ್ಬೋದಾದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋ ಅವಕಾಶ. ಎರಡನೇದು ಡೈವರ್ಸಿಫಿಕೇಷನ್, ನಮ್ಮ ದುಡ್ಡು ಒಂದೇ ಸ್ಟಾಕ್ ಬದಲು 50 ಬೇರೆ ಬೇರೆ ಕಂಪನಿಗಳಲ್ಲಿ ಹಂಚಿ ಹೋಗುತ್ತೆ. ಮೂರನೇದು ಕಡಿಮೆ ಖರ್ಚು, ಆಗ್ಲೇ ಹೇಳ್ದಾಗೆ ಇದರ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ. ಮತ್ತು ಕೊನೆಯದಾಗಿ ಸಿಂಪ್ಲಿಸಿಟಿ, ಯಾವ ಸ್ಟಾಕ್ ಪಿಕ್ ಮಾಡೋದು ಅನ್ನೋ ತಲೆನೋವೇ ಇಲ್ಲ. ಈ ಎಲ್ಲಾ ಕಾರಣಗಳಿಂದ ಇದು ಒಂದು ಅಟ್ರಾಕ್ಟಿವ್ ಆಪ್ಷನ್ ಆಗುತ್ತೆ. ಸರಿ, ನಮ್ಮ ಏಣಿಯ ಕೊನೆಯ ಅಂದ್ರೆ ಮೇಲಿನ ಮೆಟ್ಟಿಲಿಗೆ ಹೋಗೋಣ. ಇದು ಹೈ ಗ್ರೋತ್ ಆದ್ರೆ ಹೈ ರಿಸ್ಕ್ ಕೂಡ. ಇಲ್ಲಿ ನಾವು ಮಾತಾಡೋದು ಒಂದು ನಿರ್ದಿಷ್ಟ ಸೆಕ್ಟರ್ನ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ. ಇಲ್ಲಿ ರಿಸ್ಕ್ ಯಾಕೆ ಜಾಸ್ತಿ ಅಂದ್ರೆ ನಮ್ಮ ಎಲ್ಲಾ ದುಡ್ಡು ಒಂದೇ ಸೆಕ್ಟರಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಆ ಸೆಕ್ಟರ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಗೆ ನೇರವಾಗಿ ಹೊಡೆತ ಬೀಳುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ, ಫಾರ್ಮಾ ಸೆಕ್ಟರ್.
ಈ ನಂಬರ್ ನೋಡಿ, 2.38 ಲಕ್ಷ ಕೋಟಿ ರೂಪಾಯಿ. ಇದು 2025ರ ಹೊತ್ತಿಗೆ ನಮ್ಮ ಭಾರತದ ಫಾರ್ಮಾ ಮಾರ್ಕೆಟ್ನ ಅಂದಾಜು ಸೈಜ್. ಸುಮ್ನೆ ಅಲ್ಲ, ನಮ್ಮ ದೇಶವನ್ನ ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತ ಕರೆಯೋದು. ಈ ಸೆಕ್ಟರ್ನಲ್ಲಿ ಎಂತಹ ದೊಡ್ಡ ಗ್ರೋತ್ ಅವಕಾಶ ಇದೆ ಅನ್ನೋದಕ್ಕೆ ಇದೊಂದೇ ನಂಬರ್ ಸಾಕು ಅಲ್ವಾ? ಇಲ್ಲಿ ನೋಡಿ, ಫಾರ್ಮಾ ಸೆಕ್ಟರ್ನ ಕೆಲವು ದೊಡ್ಡ ಆಟಗಾರರು ಸನ್ ಫಾರ್ಮಾ, ಸಿಪ್ಲಾ ಇವೆಲ್ಲ ದೊಡ್ಡ ದೊಡ್ಡ ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿಗಳು. ಈ ಮಾರ್ಕೆಟ್ ಕ್ಯಾಪ್ ದೊಡ್ಡದಿದೆ ಅಂದ್ರೆ ಏನರ್ಥ? ಸಾಮಾನ್ಯವಾಗಿ ಇಂಥ ಕಂಪನಿಗಳು ಹೆಚ್ಚು ಸ್ಟೇಬಲ್ ಆಗಿರ್ತವೆ. ಅಂದ್ರೆ ಮಾರ್ಕೆಟ್ನಲ್ಲಿ ಏರುಪೇರು ಆದಾಗ ಆ ಒತ್ತಡವನ್ನ ತಡೆಕೊಳ್ಳೋ ಶಕ್ತಿ ಇವುಗಳಿಗೆ ಜಾಸ್ತಿ ಇರುತ್ತೆ. ಆದ್ರೆ ಒಂದು ನಿಮಿಷ, ಯಾವುದೇ ಒಂದು ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡೋದು ಅಂದ್ರೆ ಅದು ಎರಡು ಬದಿಯ ಕತ್ತಿ ಇದ್ದ ಹಾಗೆ. ಪ್ಲಸ್ ಪಾಯಿಂಟ್ಸ್ ಏನು? ಔಷಧಿಗಳಿಗೆ ಯಾವಾಗ್ಲೂ ಡಿಮಾಂಡ್ ಇರುತ್ತೆ, ನಮ್ಮ ದೇಶದಿಂದ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ, ಸರ್ಕಾರದ ಸಪೋರ್ಟ್ ಕೂಡ ಇದೆ. ಆದ್ರೆ ಮೈನಸ್ ಪಾಯಿಂಟ್ಸ್ ಕೂಡ ಇವೆ. ಸರ್ಕಾರದ ಕಠಿಣ ನಿಯಮಗಳು, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ಆಗೋ ಕೋಟ್ಯಾಂತರ ರೂಪಾಯಿ ಖರ್ಚು, ಮತ್ತೆ ಮಾರ್ಕೆಟ್ನಲ್ಲಿರೋ ಸಿಕ್ಕಾಪಟ್ಟೆ ಕಾಂಪಿಟಿಷನ್ ಇವೆಲ್ಲ ದೊಡ್ಡ ರಿಸ್ಕ್ಗಳು. ಸರಿ, ನಾವು ನಮ್ಮ ಹೂಡಿಕೆಯ ಏಣಿಯ 3 ಮೆಟ್ಲುಗರನ್ನ ನೋಡಿದ್ವಿ. ಮೊದಲನೇ ಮೆಟ್ಲು ಭದ್ರವಾದ ಅಡಿಪಾಯ, ಎರಡನೇ ಮೆಟ್ಲು ಬ್ಯಾಲೆನ್ಸ್ಡ್ ಗ್ರೋತ್, ಮೂರನೇ ಮೆಟ್ಲು ಹೈ ಗ್ರೋತ್. ಈಗ ಈ ಎಲ್ಲ ಮಾಹಿತಿಯನ್ನ ಒಟ್ಟೂ ಸೇರಿಸಿ ನಮಗೆ ಸರಿಹೊಂದುವ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಸಿಂಪಲ್ ಫ್ರೇಮ್ವರ್ಕ್ ನೋಡೋಣ ಬನ್ನಿ. ಇಲ್ಲಿ 4 ಸಿಂಪಲ್ ಸ್ಟೆಪ್ಸ್ ಇವೆ. ಸ್ಟೆಪ್ 1, ನಮ್ಮ ಗೋಲ್ ಏನು, ಅದಕ್ಕೆ ಎಷ್ಟು ಟೈಮ್ ಇದೆ, ಇದನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಳಿ. ಸ್ಟೆಪ್ 2, ನಮ್ಗೆ ಅರ್ಜೆಂಟಾಗಿ ದುಡ್ಡು ಬೇಕಾಗಬಹುದಾ, ಅಂದ್ರೆ ನಮ್ಮ ಲಿಕ್ವಿಡಿಟಿ ನೀಡ್ಸ್ ಏನು, ಇದನ್ನ ಯೋಚನೆ ಮಾಡಿ. ಸ್ಟೆಪ್ 3, ನಮ್ಗೆ ಎಷ್ಟು ರಿಸ್ಕ್ ತಗೊಳ್ಳಕ್ಕಾಗತ್ತೆ, ಇದನ್ನ ಪ್ರಾಮಾಣಿಕವಾಗಿ ನಮ್ಮನ್ನ ನಾವೇ ಕೇಳ್ಕೋಬೇಕು. ಮತ್ತು ಕೊನೆಯದಾಗಿ ಸ್ಟೆಪ್ 4, ಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳಿ. ಇದು ತುಂಬಾ ಮುಖ್ಯ, ಯಾಕಂದ್ರೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮೇಲೆ ಬೇರೆ ಬೇರೆ ಟ್ಯಾಕ್ಸ್ ಇರುತ್ತೆ. ಇದನ್ನ ಸರಿಯಾಗಿ ಪ್ಲಾನ್ ಮಾಡಿದ್ರೆ ನಮ್ಮ ಕೈಗೆ ಬರೋ ಲಾಭ ಜಾಸ್ತಿ ಆಗತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಮ್ಮನ್ನ ನಾವೇ ಕೇಳಿಕೊಳ್ಳೋಣ. ನಾವು ಈಗ ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ನಮ್ಮ ಇವತ್ತಿನ ಅಗತ್ಯಗಳಿಗಾಗಿದ್ಯಾ ಅಥವಾ ಮುಂದಿನ 10 ವರ್ಷದ ಭವಿಷ್ಯಕ್ಕಾಗಿದ್ಯಾ? ಈ ಪ್ರಶ್ನೆಗೆ ಸಿಗೋ ಉತ್ತರವೇ ನಮ್ಮ ಹಣಕಾಸಿನ ಪಯಣದ ದಾರಿಯನ್ನ ನಿರ್ಧರಿಸುತ್ತೆ.